ಇದೆ. ಅದರಲ್ಲಿ ಈ ಸಲ RCB ಸೋಲುತ್ತೆ ಅಂತ ನನ್ನ ಅನಿಸಿಕೆ. ಇದೇನು ಅದು ಕರೆಕ್ಟಾಗಿ ಕಾಣಿಸೋದಿಲ್ಲ ಕೇಳಿಸೋದು ಇಲ್ಲ ಅಂತದೆ. ಏನಂದಕ್ಕ ನೀನು RCB ಇವತ್ತು ಸೋಲುತ್ತೆ ಅಂತ, ಅದು ನಿಮ್ಮ ಅನಿಸಿಕೆ. ನಿನ್ನ ಅನಿಸಿಕೆ ಬಿಡಕ್ಕ ಎಲ್ಲ ಇರುತ್ತೆ. ನಮ್ಮೂರಲ್ಲಿ ಬಸ್ಸು ಅಂತಾರೆ, ಇದಕ್ಕೆ ಅನ್ನ ಅಂತಾರೆ, ಏನೇನೋ ಅಂತಾರೆ ಅಂತ ನಿಮ್ಮ ಅನಿಸಿಕೆ ಇರುತ್ತೆ. ನಿಮ್ಮಂತ ಅನಿಸಿಕೆ ಕೇಳಿಸ್ಕೊಂಡು ಕೊಟ್ಟು ನಮಗೂ ಟೈಮ್ ಇಲ್ಲ. ಅಲ್ಲ, ನೀನು ಇರೋದಿಲ್ಲಿ ತಿನ್ನೋದಿಲ್ಲಿ ಇದು ಹೆಂಗಾತಂತಂದ್ರೆ ತಂದಿಗೆ ತಂದೆ ಅಂಡ್ರು ಅಂತ ನಾವು ಅಂತೀವಿ, ಇಲ್ಲ ಮಂದಿಗೆ ಹೋಗಿ ತಂದೆ ಅಂತೀವಿ ಅಂತೀರಿ. ನಾನು ಎಟ್ಟಲ್ಲಿ ನೀವು ಅಂಕಲ್ ಮಕ್ಕಳು ಅಂತ ಪ್ರೂವ್ ಮಾಡ್ತೀರಿ ನೀವು. ವ್ಯೂಸ್ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಈ ತರನು ಜನ ಈ ಕೀಳ್ ಮಟ್ಟಿಗೆ ಇಳಿತಾರ ಅಂತೇಳಿ ನನಗೆ ಗೊತ್ತಿರ್ಲಿಲ್ಲ. ಇದು ನಿನ್ನ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು. ಅಲ್ಲಕ್ಕ ಏನ್ ಬುದ್ಧಿ ತಿಳುವಳಿಕೆ ಅದಂತ ಮಾಡಿದ, ಬಟ್ ಇಷ್ಟು ವಿಡಿಯೋ ನೋಡಿದ್ಮೇಲೆ ಏನೋ ಹಾಕ ಸುಮ್ಮ ಮಾಡ್ಲಾತಳ ಅಂತ ಈ ತರ ಲೈಕ್ ಫಾಲೋವರ್ಸ್ಗೋಸ್ಕರ ಯಪ್ಪ ಥೂ. ಫಸ್ಟ್ ಹೋಗ್ಬಿಟ್ಟು ಸ್ಕೋರ್ ಬೋರ್ಡ್ ನೋಡು, 3 ಓವರಿಗೆ 3 ವಿಕೆಟ್. ಸ್ಕೋರ್ ಬೋರ್ಡ್ ನೋಡ್ಬಿಟ್ಟು ಆಮೇಲೆ ಬಂದೇಳು ಬರ್ನಲ್ಲಿ ಯಾರು ಕೊಡ್ಬೇಕು ಅಂತ. ನಿಮ್ಗೇನು ತಿಕ್ಕವ್ರಿನಾ ತಂದ್ಕೊಂಡ್ಲ ಬರ್ನಲ್ಲು? ಬರ್ನಲ್ ನಾವು RCB ಕಡೆಯವ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಟನ್ ಗಟ್ಲೆ ಕೊಡ್ತೀವಿ, 1-2 ಲೆಕ್ಕ ಇಡಲ್ಲ. ಅರ್ಥ ಆಯ್ತಾ? ಅದಾದ್ಮೇಲೆ ಕಾಮೆಂಟ್ಸ್ ಬರೀ ಅಕ್ಕನ್ ಅಮ್ಮನ್ ಅದ್ಬಿಟ್ಟು ಬೇರೆ ಮಾತೇ ಬರಲ್ಲ ನಿಮ್ಗೆ. ನನ್ಗೂ ಬರುತ್ತೆ ಅಕ್ಕನ್ ಅಮ್ಮನ್ ಅನ್ನಕ್ಕೆ. ನಾನ್ ಪಕ್ಕ RCB ಫ್ಯಾನ್, ಕರೆಕ್ಟ್ ಆಗಿ ಮಾತಾಡ್ತೀನಿ. ನೀವೇ RCB ಫ್ಯಾನ್ಸು, ಬರೀ ಬಾಯ್ ತೆಗೆದ್ರೆ ಅಕ್ಕನ್ ಅಮ್ಮನ್ ಅಂತ ಬರುತ್ತೆ, ಹೇಳ್ಕೊಳಕ್ಕೆ RCB ಫ್ಯಾನ್ಸು. ಅಲ್ಲ, ನೀನ್ ನಾವು ನಡ್ಬಿಟ್ಟಿ ನಿನ್ನಂತಕ್ಕೆ RCB ಜರ್ಸಿ ಹಾಕೊಂಡು ವ್ಯೂಸ್ ಲೈಕ್ಸ್ಗೋಸ್ಕರ ಏನೇನೋ ಮಾತಾಡ್ತಿ. ನಿನ್ನ ಕ್ರೇಜ್ ಕಂಟೆಂಟ್ ಬೈಯದ್ರಾಗ ಏನ್ ತಪ್ಪದ? ನಿನ್ನ